ಹಾಯ್ ಎಲ್ಲ ನಮಸ್ತೆ. ನೀವು ನೋಡ್ತಾ ಇದ್ದೀರಾ KFI ಇನ್ಸೈಡರ್. ನಾನು ನಾಗಬಂಡ್ ಮಾತಾಡ್ತಾ ಇದ್ದೀನಿ. ಓಕೆ, ಇವತ್ತು ಕಾಫಿ ಬೆಳಗ್ಗೆದ್ದು ಯೂಶ್ವಲಿ ಕಾಫಿ ಎಲ್ಲರೂ ಕುಡಿತಾರೆ, ಫೇವ್ರೆಟ್ಟು. ಸೊ ಅದೇ ಕಾಫಿನ ಇಟ್ಕೊಂಡು ಒಂದು ಸಾಂಗ್ ಮಾಡಿದ್ದಾರೆ, ಆಲ್ಬಮ್ ಸಾಂಗು. ಬನ್ನಿ ಮಾತಾಡ್ಸ್ತಾ ಹೋಗೋಣ. ಹಾಯ್ ಸರ್, ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಸರ್. ನಮಸ್ತೆ ಸರ್. ಮೊದಲಿಗೆ ನಿಮ್ಮನ್ನೇ ಕೇಳ್ತೀನಿ, ಯಾರ್ದು ಇದು ಕಾಫಿ ಮೇಲೆ ಸಾಂಗ್ ಮಾಡಬೇಕಂತ ಐಡಿಯಾ ಯಾರ್ದು, ಹೆಂಗೆ ಹುಟ್ಟಿತು? ಇದೆ ಅಂದರೆ ಮನಸ್ಸಲ್ಲಿತ್ತು ಅದು. ಕಾಫಿ ತುಂಬ ರಿಲೇಟ್ ಆಗುತ್ತಲ್ಲ ಎಲ್ಲರಿಗೂ ಅಂತ ಇತ್ತು ಅದು. ಹಾಗೆ ಒಂದು ಟ್ಯೂನ್ ಮಾಡಿದಾಗ ನಾಗಾರ್ಜುನ ಶರ್ಮಾಗೆ ಹೇಳಿದಾಗ ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅಲ್ಲಿಂದ ಶುರುವಾಯಿತು. ಆಮೇಲೆ ಹಿಂಗೆ ಒಬ್ಬರೊಬ್ಬರೇ ಸೇರಿಕೊಂಡು ಕಾನ್ಸೆಪ್ಟು ಈ ಥರ ಆಯಿತು. ಸುನೀಲ್ ಸೇರಿಕೊಂಡ್ರು, ಅರಸು ಸೇರಿಕೊಂಡ್ರು, ಆ ಥರ. ಸರ್, ನೀವು ಕಾಫಿನ ಟೀನ ಕುಡಿಯೋದು? ಕಾಫಿನೇ, ಅದಕ್ಕೆ ಕಾಫಿ ಆ್ಯಡ್ ಮಾಡಿರೋದು. ಸರಿ, ಟ್ಯೂನ್ ಮಾಡಿಕೊಟ್ಟು ನೀವು ಕಾಫಿ ಮೇಲೆ ಬರಿಬೇಕು ಅಂದಾಗ ನೀವು ಯಾವ ಥರ ಬರೆದ್ರಿ? ಇಲ್ಲ ಮುಂಚೆನೇ ಥಾಟ್ ಇತ್ತ ಹೆಂಗೆ? ನೀವು ಕಾಫಿ ಫ್ಲಾಶ್ ಬ್ಯಾಕಿಗೆ ಹೋದ್ರು ಅವರು. ಯೂಶಲಿ ಬಂಗಾರಿ ಇವೆಲ್ಲ ಫುಲ್ ಮಾಸ್ ಬರೀತಿದ್ರಿ, ಸಡನ್ ಕಾಫಿನೂ ಹೆಂಗೆ ಕೊಟ್ಟರು? ಇಲ್ಲ, ಎರಡೂ ಶಿಫ್ಟ್ ಯಾವಾಗಲೂ ನನಗೆ ಇಷ್ಟ. ಆ ಕಡೆ ಮಾಸ್ ಕ್ಲಾಸ್ ಎರಡೂ, ಸರ್ ಮಾಸ್ ಕ್ಲಾಸ್ ಎರಡೂ ಮಾಡ್ತಾರೆ. ಸೊ ಆ ಥರ ನಾವು ಅವ್ರ ಜೊತೆ ಕೊಲ್ಯಾಬ್ ಆಗ್ತಾಯಿದ್ರೆ ನಾವು ಎರಡಕ್ಕೂ ಸಿದ್ಧವಾಗಿರ್ಬೇಕು ಯಾವಾಗಲೂ ಅಂತ. ಬಟ್ ಕಾಫಿನ ಆ್ಯಕ್ಚುಲಿ ಕಾಫಿ ಕ್ಲಾಸ್ ಅಲ್ಲ, ಕಾಫಿ ಮಾಸು. ಯಾಕಂದರೆ ಎಲ್ಲರೂ ಕಾಫಿ ಲವರ್ಸ್ ಜಾಸ್ತಿ ಇದ್ದಾರೆ. ಸೊ ಅದನ್ನು ನಾವು ಕ್ಲಾಸ್ ಥರದಲ್ಲಿ ಹೇಳಿದ್ದೀವಿ. ಮೇ ಬಿ ಮುಂದೊಂದು ದಿನ ಅವಕಾಶ ಸಿಕ್ಕರೆ ಇದು ಮಾಸ್ ಥರ ಹೆಂಗೆ ಹೇಳೋದು ಅಂತ ಯೋಚನೆ ಮಾಡ್ಬೋದು. ಅವಾಗ ನೆಕ್ಸ್ಟ್ ಒಂದು ಕಾನ್ಸೆಪ್ಟ್ ಹೇಳಿದ್ದಾರೆ ಸರ್, ಇದು ಕಾಫಿ ಇದೆಲ್ಲ ಆಯಿತು, ರಿಲೇಟ್ ಆಗಿದೆ ಎಲ್ಲರಿಗೂ, ಅಂದರೆ ಎಲ್ಲರಿಗೂ ರಿಲೇಟ್ ಆಗೋ ಥರ. ಇವ್ರದ್ದು ಎಷ್ಟು ಜನರ ಜೊತೆ ಅವ್ರು ಕಾಫಿ ಕುಡ್ದಿದ್ದಾರೆ ಅಂತ ಅದೊಂದು ಸಾಂಗ್ ಮಾಡೋಣ ಅಂತ ಹೇಳಿದ್ದಾರೆ ಅವರು. ನೆಕ್ಸ್ಟ್ ಅದು. ಸರ್, ಈ ಕಾಫಿ ಸಾಂಗ್ ನಿಮ್ಗೆ ಕೇಳಿದೆ ಹೇಗಾಯಿತು? ಸಿಂಗರ್ ಬೇರೆ ಆಗಿದ್ದೀರಾ ಇದರಲ್ಲಿ ಇನ್ನೊಂದು ಸತಿ. ಅನೂಪ್ ಇದ್ರ ಬಗ್ಗೆ ಹೇಳಿದಾಗ ನನಗೆ ಎಕ್ಸೈಟಿಂಗ್ ಅಂತ ಅನ್ನಿಸ್ತು. ಇದೇ ಸ್ಟುಡಿಯೋಗೆ ಬಂದು ಫಸ್ಟ್ ಟೈಮ್ ಕೇಳಿದ್ರು, ಮಿಕ್ಸ್ ಮಾಡೋಕ್ಕೆ ಮುಂಚೆ ಒಂದು ಸರ್ತಿ ಕೇಳಿಸಿದ್ರು. ಸಖತ್ತಾಗಿತ್ತು ಅಂತ ಅನ್ನಿಸ್ತು. ನಾಗೂ ಇದ್ದರು, ಒಳ್ಳೆ ಲಿರಿಕ್ಸ್ ಇತ್ತು, ಒಳ್ಳೆ ಟ್ಯೂನ್ ಮಾಡಿದರು. ಆ್ಯಂಡ್ ತುಂಬ ಈಸಿ ಲಿಸ್ನಿಂಗ್ ಅಂತಾರಲ್ಲ, ಕೇಳೋಕ್ಕೆ ತುಂಬ ಸುಲಭ ಅಂತ ಅನಿಸುತ್ತೆ. ತುಂಬ ಇಂಪಾಗಿರುತ್ತೆ. ಆ್ಯಂಡ್ ಕೇಳಿದ ತಕ್ಷಣ ಏನೋ ಒಂದು ಕನೆಕ್ಟ್ ಅಂತ ಅನಿಸುತ್ತೆ. ಟ್ಯೂನ್ ಆಗಲಿ ಲಿರಿಕ್ಸ್ ಆಗಲಿ ಕನೆಕ್ಟ್ ಅಂತ ಆಗುತ್ತೆ. ಈ ಕಾಫಿ ಬಗ್ಗೆ ಇಷ್ಟೊಂದು ಆಳವಾಗಿ ನನ್ನ ಮನಸ್ಸಲ್ಲಿ ಒಂದು ಭಾವನೆ ಇರುತ್ತೆ ಅನ್ನೋದನ್ನು ಜಾಗೃತಗೊಳಿಸುತ್ತಲ್ಲ, ಆ ರೀತಿ ಚೆನ್ನಾಗಿತ್ತು. ಸೊ ನನಗೆ ತುಂಬ ಖುಷಿಯಾಯಿತು ಇದು ಮಾಡಿಬಿಟ್ಟು. ಅನೂಪ್ ಹೀಗೆ ಅಂತ ಹೇಳಿದರು, ಒಂದು ಕೊಲಾಬ್ ಮಾಡೋಣ, ಒಂದು ಕಾನ್ಸೆಪ್ಟ್ ಇದೆ ಅಂತ ಹೇಳಿದರು. ಏನು ಅಂತ ಹೇಳಿರಲಿಲ್ಲ, ಕಾಫಿ ಬಗ್ಗೆ ಅಂತ ಹೇಳಿದರು. ಕಾಫಿ ಬಗ್ಗೆ ಒಂದು ಸಾಂಗು ಅಂತ. ಇಲ್ಲಿ ಬಂದ ಮೇಲೆ ನನಗೆ ಟ್ಯೂನು ಲಿರಿಕ್ಸ್ ಎಲ್ಲ ಕೇಳಿದ್ಮೇಲೆ ಸಖತ್ ಖುಷಿ ಆಯಿತು. ಆ್ಯಂಡ್ ವೆರಿ ಹ್ಯಾಪಿ ಈ ಪ್ರಾಜೆಕ್ಟ್ ಬಂದಿದ್ದಕ್ಕೆ. ಸರ್, ಯೂಶ್ವಲಿ ಸರ್ ಒಂದು ಹೇಳಿದ್ರು ಅವ್ರ ನಮ್ಮ ಡೇಟಾ ಪ್ರಕಾರ ಟೀ ಲವರ್ಸ್ ಜಾಸ್ತಿ. ಬಟ್ ಆದರೆ ಕಾಫಿ ಡೇನಲ್ಲಿ ಹೋಗಿ ಲವ್ ಆಗಿರೋದು ಜಾಸ್ತಿ. ಯೂಶ್ವಲಿ ಲವರ್ಸ್ ಕಾಫಿ ಡೇಗೆ ಕಾಫಿ ಕುಡಿಯೋಕ್ಕೇ ಹೋಗೋದು, ಅಲ್ಲಿ ಲವ್ ಆಗೋದು ಜಾಸ್ತಿ. ಇದೇನೋ ಎಕ್ಸ್ಪೀರಿಯನ್ಸ್ ಮೇಲೆ ಬರೆದ್ರ? ಬರ್ದಿರೋರ್ನ ಕೇಳಿದ್ರು ಅಲ್ಲ, ಟ್ಯೂನ್ ಎಲ್ಲ ಹೆಂಗೆ ಮಾಡಿಕೊಟ್ರಿ, ಹೆಂಗೆ? ಟ್ಯೂ ಆ್ಯಕ್ಚುಲಿ ಕಾಫಿ ಮೇಲೆ ಟೀ ಕುಡಿಯೋರ್ಗಿನ ಜಾಸ್ತಿ ಕಾಫಿನೇ ಜಾಸ್ತಿ ಕುಡಿಯೋದು. ಯಾಕಂದರೆ ನೀವು ಶುಗರ್ಲೆಸ್ ಟೀ ಯಾರು ಕುಡಿಯೋಲ್ಲ, ಶುಗರ್ಲೆಸ್ ಕಾಫಿನೇ ಜಾಸ್ತಿ ಕುಡಿಯೋದು. ಸೊ ಕಾಫಿ ಲವರ್ಸೇ ಜಾಸ್ತಿ ಇರೋದು. ಆಮೇಲೆ ಕಾಫಿ ನಿಮಗೆ ಒಂಟಿತನಕ್ಕೆ ತುಂಬ ಸಾಥ್ ಕೊಡುತ್ತದು. ಹಾಗಾಗಿ ನಾನು ಕಾಫಿ ಇದು ಮಾಡಿದ್ದು ಒಂದು ಎಲ್ಲರ ಜೊತೆ ಬೆರೆಯೋದು ನೋಡಿರೋದು ನಾನು. ಕಾಫಿ ಆ ಅನುಭವ ಆಗಿರೋದು, ಪ್ಲಸ್ ಒಂಟಿತನಕ್ಕೆ ಸಾಥ್ ಆ ಮೂಡಲ್ಲಿ ನಾನು ಮಾಡಿರೋದು. ಬಟ್ ಇವರು ಬೇರೆ ಬೇರೆ ಆಯಾಮಗಳು ಕೊಟ್ಟರು. ಅಂದರೆ ಏನದು, ಸ್ನೇಹಿತರು ಸೇರೋಕು ಹುಡುಗಿನ ಕರೆಯೋಕು ಕಾರಣ ನೀನಲ್ಲವೇನು, ಆ ಒಂದು ಲೈನಲ್ಲಿ ಎರಡೆರಡು ಕತೆ ಹೇಳ್ಕೊಂಡು ಹೋದರು ಇವರು. ಲಾಸ್ಟಲ್ಲಿ ಸಿಹಿಯಾಗಿರೋ ಸಾಗರ ಅಂತ ಹೇಳ್ತಾರೆ, ನನ್ನ ನಿನ್ನ ಪ್ರೀತಿ ಅಮರ ಅಂತ ಹೇಳ್ತಾರೆ. ಒಂದು ಡಿಫ್ರೆಂಟ್ ಡೈಮೆನ್ಷನ್ನೇ ಕೊಟ್ಟರು ನಾಗಾರ್ಜುನ್. ನೀವು ಬರೆಯೋ ಸಾಂಗ್ಸ್ ಎಲ್ಲ ಹಿಟ್ ಆಗ್ತಾ ಇದ್ದಾವೆ, ಹೇಗೆ ಅನ್ನಿಸ್ತೈತೆ? ಇದು ಕೂಡ ತುಂಬ ಅವ್ರು ಸರಿ ಹೇಳ್ತಾರೆ, ಟ್ಯೂನ್ ಮಾಡಿಕೊಟ್ಟೆ, ಮಿಕ್ಕಿದೆಲ್ಲ ನೀವೇ ಬರ್ದಿದ್ದಂತ. ಹೆಂಗೆ ಇವೆಲ್ಲ ಸಾಧ್ಯ ಅಂತ? ಇಲ್ಲ, ಅದು ಒಂದು 50% ಕೆಲಸ ಸರ್ ಆಲ್ರೆಡಿ ಮಾಡಿದರು, ಇನ್ನು 50% ಕೆಲಸ ನಾನು. ಅದಕ್ಕೇನು ಬೇಕೋ ಅದನ್ನು ನಾವು ಅಲ್ಲಿ ಪ್ಲೇಸ್ ಮಾಡಿದ್ವಿ. ಜೊತೆಗೆ ಆ ಥಾಟ್ ಅವರು ಆಲ್ರೆಡಿ ಅದನ್ನು ತುಂಬ ದಿವಸದಿಂದ ಅವ್ರು ಹಿಂಗೆ ಮಾಡಬೇಕು ಅನ್ನೋ ಒಂದು ಥಾಟ್ ಇದೆ ಅಂತ ನನಗೆ ಎಕ್ಸ್ಪ್ಲೈನ್ ಮಾಡಿದ್ರು. ಯಾವ ಥರ ವಿಜುವಲ್ ಪ್ಲ್ಯಾನ್ ಮಾಡೋಣ ಅನ್ನೋದೆಲ್ಲ ಡಿಸ್ಕಸ್ ಮಾಡ್ತಾ ಆ ವಿಜುವಲ್ನ ನಾವು ತಲುಪಿಸ್ಬೇಕು ಅಂದರೆ ಅದಕ್ಕೆ ಲಿರಿಕ್ಸ್ ಹೇಗೆ ನಾವು ಸಪೋರ್ಟಿವ್ ಆಗಿ ಇಡಬೇಕು ಅನ್ನೋದನ್ನು, ಅದ್ರ ಜೊತೆಗೆ ಒಂದೊಂದೇ ಅಂದರೆ ಈಗ ಲೈಫಲ್ಲಿ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ ಇದೆಯಲ್ಲ, ಆ ಒಂದೊಂದು ಪರ್ಸ್ಪೆಕ್ಟಿವ್ನೇ ನಾವು ಈ ಸಾಂಗಲ್ಲಿ ಓಪನ್ ಮಾಡ್ತಾ ಹೋದ್ವಿ.
ಸೊ ಅಲ್ಲ ಅಂದರೆ ಈ ವರ್ಷ ಪೂರ್ತಿ ಬರೆದಿರೋವೆಲ್ಲ ಕೈ ಬರ ಇಟ್ಟ ಒಂದು ಹೋದ್ಸತಿ ಒಂದು ಮಾತಿತ್ತು ಮಾಸ್ತಿಕಲ್ ಡೈಲಾಗ್ ಬರೆಸ್ಬೇಕಂತ. ಈ ವರ್ಷ ಏನಂದರೆ ನಾಗಾರ್ಜುನ ಶರ್ಮಕ್ಕೆ ಲಿರಿಕ್ಸ್ ಬರಬೇಕಂತವ್ರೆ. ಇಲ್ಲ ಅದು ಜನರು ದೊಡ್ಡ ಗುಣ. ಆಮೇಲೆ ನನಗೆ ಕೆಲಸ ಕೊಡ್ತಾರೆ ಅವ್ರಿಗೆ ನಾನು ಯಾವಾಗಲೂ ಥ್ಯಾಂಕ್ಸ್ ಹೇಳ್ತೀನಿ. ಇದು ಹೀಗೆ ಕಂಟಿನ್ಯೂ ಆಗಲಿ ಅನ್ನೋದೊಂದು ನನಗೆ ಅದು ಆಸೆನೂ ಹೌದು. ಅದ್ರ ಜೊತೆಗೆ ಎಲ್ಲ ಕೆಲಸಗಾರರಿಗೂ ಅದೇ ಒಂದು ಕೆಲಸ ಇನ್ನೊಂದು ಕೆಲಸನ ಅವ್ರಿಗೆ ತಂದು ಕೊಡಬೇಕು. ಸೊ ಇದು ಎಲ್ಲಿ ತನಕ ಆಗ್ತಾ ಇರುತ್ತೋ ಅಲ್ಲಿ ತನಕನೂ ಆ ಆರ್ಟಿಸ್ಟ್ ಇರಲಿ ಟೆಕ್ನಿಷಿಯನ್ ಇರಲಿ ಅವರು ಸುದೀರ್ಘ ಕಾಲ ಇಂಡಸ್ಟ್ರಿಯಲ್ಲಿ ಇರ್ತಾರೆ. ಸೊ ಒಂದು ಕೆಲಸ ಇನ್ನೊಂದು ಕೆಲಸಕ್ಕೆ ದಾರಿ ಮಾಡಿಕೊಳ್ಳಿ ಅನ್ನೋದೇ ನನ್ನ ಆಸೆ. ಸರ್ ನೀವು ಅಂದರೆ ಈ ಆಲ್ಬಮ್ ಸಾಂಗಿಗೆ ಮಾಡ್ಬೇಕಂದಾಗ ನೀವು ಆ ಥರ ಒಪ್ಕೊಂಡ್ರಿ? ಯಾಕೆಂದರೆ ಕೆಲವೊಬ್ಬರು ಒಂದು ಸತಿ ಹೀರೋ ಮಾಡಾದ್ಮೇಲೆ ಮತ್ತೆ ಆಲ್ಬಮ್ ಸಾಂಗ್ ಮಾಡೋಕ್ಕೆ ಒಪ್ಪಲ್ಲ, ಆ ಥರ ಎಲ್ಲ ಇರುತ್ತೆ. ಇದಕ್ಕೆ ಏನು ಹೇಳ್ತೀರಾ? ನನ್ನ ಆ ಕ್ಯಾಟಗರಿಗೆ ಸೇರಿಸೋದೇ ಬೇಡ. ನಾನು ಆ ಕ್ಯಾಟಗರಿ ಕಲಾವಿದ ಅಲ್ಲ, ನಾನು ಬರೀ ಕಲಾವಿದರ ಕ್ಯಾಟಗರಿಗೆ ಸೇರಿದವನು. ಸೊ ಕಲೆಗೆ ಅದು ಇದು ಅಂತ ಏನು ಡಿಸ್ಟಿಂಕ್ಷನ್ ಇರಲ್ಲ. ಇಂಥ ಮಾಧ್ಯಮದಲ್ಲೇ ಮಾಡೋದು, ಇಂಥ ಕೆಲಸನೇ ಮಾಡೋದು ಅಂತ ಏನಿಲ್ಲ. ಒಳ್ಳೆ ಜಾಗದಿಂದ ಒಳ್ಳೆ ಉದ್ದೇಶದಿಂದ ಒಳ್ಳೆ ಕಲೆ ಹೊರಗಡೆ ಬರಬೇಕು ಅನ್ನೋ ಹಾಗಿದ್ರೆ ಅದಕ್ಕೆ ಯಾವುದು ಬ್ಯಾರಿಯರ್ ಇರಬಾರ್ದು ನನ್ನ ಪ್ರಕಾರ. ಸೊ ಆ ಇದರಲ್ಲಿ ಇಟ್ಸ್ ನಾಟ್ ಎನ್ ಇಶ್ಯೂ ಅಟ್ ಆಲ್. ನನಗೆ ಯಾವತ್ತೂ ಆ ಥರದ್ರಲ್ಲಿ ಇಶ್ಯೂ ಇಲ್ಲ. ಆ್ಯಂಡ್ ಅನೂಪ್ ಎಲ್ಲ ನನ್ನ ಹಳೆ ಸ್ನೇಹಿತರು. ಆ್ಯಂಡ್ ನನ್ನ ಸ್ನೇಹ ಬದಿಗಿಟ್ಟೂ ಕೂಡ ಅನೂಪ್ ಅವರ ಸಂಗೀತದ ಬಗ್ಗೆ ನಂಗೆ ತುಂಬ ಗೌರವ ಇದೆ. ತುಂಬ ಪ್ರಾಮಾಣಿಕವಾಗಿ ಕೆಲಸ ಮಾಡೋರು, ತುಂಬ ಸೋಲ್ಫುಲ್ಲಾಗಿ ಮ್ಯೂಸಿಕ್ ಮಾಡೋರು ಅಂತ. ಸೊ ನನಗೆ ಆ್ಯಸ್ ಎ ಪ್ರೊಫೆಷ್ನಲ್ ನನಗೆ ಅನೂಪ್ ಅವ್ರ ಬಗ್ಗೆ ತುಂಬ ಗೌರವ ಇದೆ. ಅವ್ರ ಜೊತೆ ಕೆಲಸ ಮಾಡಬೇಕು ಅಂತ ನನಗೂ ಆಸೆ ಇತ್ತು. ಸೊ ಈ ಥರದ ಅವಕಾಶ ಸಿಕ್ಕಾಗ ಸ್ನೇಹಿತರ ಜೊತೆ ಕೆಲಸ ಮಾಡೋ ಅವಕಾಶ ಸಿಗೋದು, ಆ ಮ್ಯೂಚುವಲ್ ರೆಸ್ಪೆಕ್ಟ್ ಜೊತೆಗೆ ಪ್ರೀತಿಯಿಂದನೂ ಕೆಲಸ ಮಾಡೋದು ಅವಕಾಶಗಳು ಕಡಿಮೆ ನಮ್ಮ ಸಿನಿಮಾ ಇಂಡಸ್ಟ್ರಿನಲ್ಲಿ. ಯೂಶ್ವಲಿ ಪ್ರೊಫೆಷ್ನಲಿ ನಾವು ಕೆಲಸ ಮಾಡ್ತೀವಿ ಬರ್ತೀವಿ. ಸೊ ಸ್ನೇಹಿತರ ಜೊತೆ ಕೆಲಸ ಮಾಡೋಕ್ಕೆ ಸಿಕ್ಕಾಗ ಅದೊಂದು ಒಳ್ಳೊಳ್ಳೆ ಅವಕಾಶಗಳು. ಸೊ ನನಗೆ ಅದರದ್ದೆಲ್ಲ ನೀವು ಹೇಳಿದಾಗ ಏನು ಮ್ಯಾಟರೇ ಆಗಲಿಲ್ಲ ನನಗೆ. ಇದು ಒಂದು ಒಳ್ಳೆ ಮೀಡಿಯಮ್. ಇದು ಇಂಟರ್ನೆಟ್ ಅನ್ನೋದು ಒಂದು ಮೀಡಿಯಮ್ಮು, ಈ ಆಲ್ಬಮ್ಸು ಸಿಂಗಲ್ಸ್ ಅನ್ನೋದು ಒಂದು ಮೀಡಿಯಮ್ಮು. ಸಿನಿಮಾದಲ್ಲಿ ನಮ್ಮ ಕಟ್ಟುಪಾಡುಗಳು ಇಟ್ಕೊಂಡು ನಾವು ಕೆಲಸ ಮಾಡ್ತೀವಿ. ಒಂದು ಚೌಕಟ್ಟಲ್ಲೇ ಕೆಲಸ ಮಾಡಬೇಕಾಗುತ್ತೆ. ಸಿನಿಮಾದಿಂದ ಹೊರಗಡೆ ಬಂದಾಗ ಒಂದು ಚೌಕಟ್ಟು ಇಲ್ಲದೆ ಮುಕ್ತವಾಗಿ ನಮ್ಗೆ ಏನೇನು ಅಭಿಪ್ರಾಯಗಳನ್ನು ತಿಳಿಸ್ಬೇಕು ಅಂತ ಅನಿಸುತ್ತೋ ಅದನ್ನೆಲ್ಲ ತಿಳಿಸೋಕ್ಕೆ ಒಂದು ಒಳ್ಳೆ ಮಾಧ್ಯಮ ಆಗುತ್ತೆ ಸಿನಿಮಾ ಬಿಟ್ಟು ಹೊರಗೆ ಬಂದಾಗ. ಸೊ ಆ್ಯಂಡ್ ಇದರಲ್ಲಿ ನನಗೆ ಸಿಂಗರ್ ಆಗೋದಕ್ಕೆ ಅವಕಾಶ ಕೊಟ್ಟರಲ್ಲ, ಅದಕ್ಕೆ ಅನೂಪ್ಗೆ ಥ್ಯಾಂಕ್ಸ್ ಹೇಳಬೇಕು ಫಸ್ಟ್ ಆಫ್ ಆಲ್. ಸೊ ನನಗೇನು ಆ ಥರದ್ದೇನು ಪ್ರಾಬ್ಲಮ್ ಇರಲಿಲ್ಲ. ಇನ್ಫ್ಯಾಕ್ಟ್ ಐ ಆಮ್ ವೆರಿ ಹ್ಯಾಪಿ. ನಮ್ಮ ಟ್ಯಾಲೆಂಟನ್ನು ಹೊರಗಡೆ ಹಾಕಬೇಕು, ಕ್ರಿಯೇಟಿವ್ ಆಗಿ ನಾವು ತೊಡಗಿಸ್ಕೊಳ್ತಾ ಇರ್ತೀವಿ. ಆ್ಯಂಡ್ ಜನರಿಗೆ ಇಷ್ಟ ಆಗುವಂಥದ್ದು ಏನಾದರೂ ಪ್ರಾಡಕ್ಟನ್ನು ಕೊಡಬೇಕು ಅಂತಾಗ ಎಲ್ಲರೂ ಕೈ ಜೋಡಿಸಿ ಒಂದು ಪ್ರಾಡಕ್ಟನ್ನು ಕೊಟ್ಟಾಗ ಅದರದ್ದು ಸಂತೋಷನೇ ಬೇರೆ ಇರುತ್ತೆ. ಸೊ ಅದ್ರ ಕಡೆ ಕೆಲಸ ಮಾಡ್ತೀವಿ ಅಷ್ಟೇ. ಒಂದು ಇದರಲ್ಲಿ ಮ್ಯೂಸಿಕ್ಕು ಕಾರಲ್ಲಿ ಹೋಗ್ಬೇಕಾದ್ರೆ ಅಂದರೆ ಫಸ್ಟ್ ಸತಿ ಕೇಳೋದ್ಕಿಂತ ಈ ಟ್ರಾವೆಲರ್ಸ್ ಅಂತೂ ತುಂಬ ಇಷ್ಟ ಆಗುತ್ತೆ. ಕಾರಲ್ಲಿ ಹಾಕ್ಕೊಂಡು ಹೋಗೋಕ್ಕೆಲ್ಲ ವಿಜುವಲರೀಸು ಅದೆಲ್ಲ ಯಾವ ಥರ ಪ್ಲ್ಯಾನ್ ಮಾಡಿದ್ರಿ, ಯಾವ ಥರ ತೆಗ್ಸಿದ್ರಿ? ಅದೆಲ್ಲ ಒಂದು ಹಾಡಾದಮೇಲೆ ನಮ್ಮ ಅರಸು ಅಂತಾರೆ ಡೈರೆಕ್ಟ್ ಮಾಡಿದ್ದಿದ್ದು. ಅವರು ವಿಜುವಲ್ನ ಚೆನ್ನಾಗಿ ಕಟ್ಕೊಟ್ರು. ಅದ್ರ ಜೊತೆಗೆ ಸುಜ್ಞಾನ್ ಸಿನಿಮಾಟೋಗ್ರಾಫರು, ನಮ್ಮ ಎಡಿಟರ್ ಮನು, ಆಮೇಲೆ ಮಧು ಅಂತ ಸ್ಟಿಲ್ ಫೋಟೋಗ್ರಾಫರು, ಆಮೇಲೆ ಮನೋಜ್ ಅಂತ ಡಿಸೈನರು, ಇವರೆಲ್ಲರೂ ಸೇರಿ ಇದನ್ನು ಮಾಡಿರೋದು. ಅದಾದಮೇಲೆ ನನ್ನ ಹೆಂಡತಿ ಕೃತಿ ಶೆಟ್ಟಿ, ಅವರು ಪ್ರೊಡ್ಯೂಸರ್ ಆಗಿ, ಪ್ರೊಡಕ್ಷನ್ ಮ್ಯಾನೇಜರ್ ಆಗಿ ಎಲ್ಲ ಥರ ಕೆಲಸ ಮಾಡಿದ್ದಾರೆ. ಎಲ್ಲರೂ ಸೇರಿ ಮಾಡಿರೋದು. ಆಮೇಲೆ ಡೈರೆಕ್ಟ್ರು ಅರಸು ಅಂತಾರೆ ಅವರು ಅದಕ್ಕೆ ಟೆಕ್ನಿಕಲಿ ಸ್ಟ್ರಾಂಗ್ ಆಗೋದಕ್ಕೆ ಅವರು ನಿಂತರು. ಅವ್ರದ್ದೊಂದು ವಿಶೇಷವಾದ ಅವ್ರದ್ದೇ ಒಂತನ ಇದೆ ಇದರಲ್ಲಿ. ಸೊ ಏನು ಬಜೆಟ್ ಆಯ್ತು ಸರ್? ಬಜೆಟು ನೀವು ನಿರ್ಮಾಪಕರನ್ನ ಕೇಳಬೇಕು. ಅವ್ರು ಯಾವಾಗಲೂ ಸುನಿಲ್ ಅವ್ರು ಹೇಳ್ತಿರ್ತಾರೆ ಎಲ್ಲಿ ನಿರ್ಮಾಪಕಿ ಅಂತ. ಅವ್ರನ್ನ ಹೆಂಗೈತೆ ಅಂದರೆ ಪ್ರೊಡಕ್ಷನ್ ಹೆಸರು ಮಾತ್ರ ನಿರ್ಮಾಪಕರ ಹೆಸರಲ್ಲಿ ಇರ್ತದೆ ಅಂತೆ ಸರ್, ವೈಫ್ ಹೆಸರಲ್ಲಿ. ಮಿಕ್ಕಿದೆಲ್ಲ ಈ ಹಳ್ಳಿಗಳ ಕಡೆಯಲ್ಲಿ ಅಷ್ಟೇ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮಾತ್ರ ಲೇಡೀಸ್ ಇರ್ತಾರೆ, ಅಲ್ಲೆಲ್ಲ ಆಡಳಿತ ಎಲ್ಲ ಇವ್ರದ್ದೇ ಇರ್ತದೆ. ಹಂಗೆ ಇಲ್ಲ ಬಜೆಟ್ ಅಂತ ನಾವೇನು ಅದನ್ನೇನು ಇದಾಗಿಲ್ಲ. ಆಮೇಲೆ ಎಲ್ಲ ಫ್ರೆಂಡ್ಸ್ ಎಲ್ಲ ಸೇರಿ ಮಾಡಿರೋದು ಆ ಥರ. ಆಮೇಲೆ ಎಲ್ಲರೂ ಇವಾಗ ನಾನು ಮಾಡ್ತೀನಿ ಅಂದಾಗ ನಾನು ಯಾರ್ಯಾರಿಗೆ ಇವಾಗ ಸುನಿಲ್ ಆಗಿರ್ಬೋದು, ನಾಗ್ ಆಗಿರ್ಬೋದು, ಅರಸು ಆಗಿರ್ಬೋದು, ನಮ್ಮ ಸಿನಿಮಾಟೋಗ್ರಾಫರು ಎಲ್ಲರೂ ಸೇರ್ಕೊಂಡು ಓಕೆ ಒಂದು ಒಳ್ಳೆ ಕೆಲಸ ಮಾಡೋಣ ಅಂತ. ಆ ಥರ ಯಾರೂ ಇಲ್ಲಿ ದುಡ್ಡಿಗೋಸ್ಕರ ಇದು ಕೆಲಸ ಮಾಡಿಲ್ಲ. ಮೋಸ್ಟ್ಲಿ ನಾನು ಇಷ್ಟು ವರ್ಷದ ಜರ್ನಿಲಿ ಒಳ್ಳೆ ಇದನ್ನು ಸಂಪಾದಿಸಿದ್ದೀನಿ ಅಂದ್ಕೊಂಡು ಆ ಥರ ಎಲ್ಲ ಕೊಲಾಬ್ರೇಟ್ ಆಗಿರೋದು ಇದು. ಸರ್ ಆಮೇಲೆ ಇಂಡಸ್ಟ್ರಿಯಲ್ಲಿ ಸಾಂಗ್ ಆಲ್ರೆಡಿ ಬಿಟ್ಟಿರೋದ್ರಿಂದ ಕೇಳಿದೆ ಯಾವ ಥರ ಪ್ರತಿಕ್ರಿಯೆ ಬಂದು? ಯಾಕೆಂದರೆ ತುಂಬ ಜನ ಕಾಫಿ ಕುಡಿಯೋರು ಇದ್ದಾರೆ ಅದಕ್ಕೆ. ಇಲ್ಲ ಚೆನ್ನಾಗಿ ಬರ್ತಾಯಿದೆ. ಅಂದರೆ
ಒಂದು ತುಂಬ ವಿಷಯಗಳು ಹೇಳಿರೋದು ಚೆನ್ನಾಗಿ ಮಾಡಿ ಹೇಳಿದ್ದಾರೆ, ತುಂಬ ಜನ ಹೇಳಿದ್ದಾರೆ. ಈಗ ನಮ್ಗೆ ಇಮ್ರಾನ್ ಸರ್ದಾರಿಯಾ ಫೋನ್ ಮಾಡಿದ್ರು, ವಾಸುಕಿ ವೈಭವ್ ಫೋನ್ ಮಾಡಿದ್ರು, ಆಲ್ ಓಕೆ ಮೆಸೇಜ್ ಮಾಡಿದರು, ನಮ್ಮ ಸಿಂಪಲ್ ಸುನ್ನಿ ಸರ್ ಮೆಸೇಜ್ ಮಾಡಿದರು. ಈ ಥರ ಎಲ್ಲರೂ ಶೇರ್ ಮಾಡ್ತಿದ್ದಾರೆ. ತುಂಬ ಜನ ನನಗೆ ಮೆಸೇಜು ಮಾಡಿದ್ದಾರೆ, ಕಾಲ್ಗಳು ಮಾಡಿದ್ದಾರೆ. ಹೊಸ ಕಾನ್ಸೆಪ್ಟಲ್ಲಿದೆ, ಚೆನ್ನಾಗಿದೆ. ಅಂದರೆ ಕಾಫಿ ಬಗ್ಗೆ ಅದೊಂದು ಕಾಫಿ ಒಂದು ಇದ್ರ ಬಗ್ಗೆನೇ ಯಾರು ಹಾಡು ಮಾಡಿರಲ್ವಲ್ಲ. ಆಮೇಲೆ ಇನ್ನೊಂದೇನೆಂದರೆ ಸಿನಿಮಾಗಳಿಗೆ ಇದು ತುಂಬ ರೇರ್, ಚಾನ್ಸ್ ಸಿಗಲ್ಲ ನಮಗೆ. ಯಾಕಂದ್ರೆ ನಿರ್ದೇಶಕರು ವಿಷನಿಗೆ ಕೆಲಸ ಮಾಡ್ತಿರೋದು ಅದೊಂದು ವಿಷಯ. ಇನ್ನೊಂದು ಸಿನಿಮಾಗೆ ಹೊರತುಪಡಿಸಿ ಒಬ್ಬ ಮ್ಯೂಸಿಕ್ ಡೈರೆಕ್ಟರು ಆಮೇಲೆ ಆ್ಯಕ್ಟರ್ ಕೊಲ್ಯಾಬ್ ಆಗಿರೋದು ತುಂಬ ರೇರ್ ನಮ್ಮ ಕನ್ನಡದಲ್ಲಿ. ಆ ಥರ ಎಲ್ಲೂ ಈ ಥರ ಒಂದು ಕಾನ್ಸೆಪ್ಟಿಗೆ ಒಂದಾಗಿ ಮಾಡಿಲ್ಲ. ಅದೊಂದು ಒಂದು ವಿಶೇಷವಾದ ಅನುಭವ ಕೊಡ್ತಿದ್ದು. ಹಾಗೆ ಪ್ರತಿಕ್ರಿಯೆನೂ ಚೆನ್ನಾಗಿ ಸಿಗ್ತಾ ಇದೆ. ಅಂದರೆ ಇವಾಗ ಸಿನಿಮಾದಾದರೆ ಸಡನ್ನಾಗಿ ಒಂದು ಬೂಮ್ ತೊಗೊಂಡ್ಬಿಡುತ್ತೆ. ಇದೆಲ್ಲ ಒಂಚೂರು ಇನ್ನೂ ಹರಡಬೇಕು, ಮೆಲ್ಲಿಗೆ ಹೋಗ್ತಾ ಇದೆ, ಸ್ಲೋ ಆ್ಯಂಡ್ ಸ್ಟಡಿ ಹೋಗ್ತಾ ಇದೆ, ಎಲ್ಲರಿಗೂ ಇಷ್ಟ ಆಗ್ತಾ ಇದೆ. ಒಳ್ಳೆಯದಾಯ್ತು ಸರ್, ಖುಷಿ ಆಯಿತು ಮಾತಾಡಿ ಸರ್. ಥ್ಯಾಂಕ್ಸ್. ಚೆನ್ನಾಗಾಗಲಿ ಸರ್. ಥ್ಯಾಂಕ್ ಯು ಸರ್, ಸೂಪರ್ ಆಗಿದೆ. ಥ್ಯಾಂಕ್ ಯು.